ನಮಸ್ಕಾರ ಎಲ್ಲರಿಗೂ. ಕನ್ನಡ ಕುಕ್ ಬುಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಚಾಟ್ ಸ್ಟ್ರೀಟ್ಗಳಲ್ಲಿ ಸಂಜೆ ಹೊತ್ತು ಬಿಸಿ ಬಿಸಿಯಾಗಿ ಸಿಗುವಂತಹ ರೈಸ್ ಬಾತ್ ರೆಸಿಪಿಯನ್ನು ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳ್ಕೊಳ್ಳೋಣ. ಈ ರೈಸ್ ಬಾತ್ನಲ್ಲಿ ಮಸಾಲೆ ಕಮ್ಮಿ ಇದ್ದು ಫ್ಲಫಿಯಾಗಿ ಲೈಟ್ ಆಗಿ ಇರುತ್ತೆ. ಇದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲು ಒಂದು ಪೇಸ್ಟನ್ನು ತಯಾರಿಸ್ಕೊಳ್ಳೋಣ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಅರ್ಧ ಈರುಳ್ಳಿ, 8ರಿಂದ 10 ಹಸಿಮೆಣಸಿನಕಾಯಿ, 3 ಸಣ್ಣ ಗಾತ್ರದ ಟೊಮ್ಯಾಟೊ, 1 ಹಿಡಿ ಬೆಳ್ಳುಳ್ಳಿ, 1 ಇಂಚ್ ಶುಂಠಿ, 1 ಹಿಡಿ ಕೊತ್ತಂಬರಿ ಸೊಪ್ಪು, ಅರ್ಧ ಹಿಡಿ ಪುದೀನ ಸೊಪ್ಪು, 10 ಎಲೆ ಕರಿಬೇವಿನ ಸೊಪ್ಪು, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಅರ್ಧ ಟೀ ಸ್ಪೂನ್ ಗರಂ ಮಸಾಲ. ಇವೆಲ್ಲವನ್ನ ಒಂದು ಮಿಕ್ಸಿ ಜಾರಿಗೆ ಹಾಕಿ ತರಿತರಿಯಾಗಿ ರುಬ್ಬಿಟ್ಕೊಳ್ಬೇಕು. ಈಗ ರೈಸ್ ಬಾತ್ ಮಾಡ್ಕೊಳ್ಳಿಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 1 ಈರುಳ್ಳಿ, ಅರ್ಧ ಕ್ಯಾಪ್ಸಿಕಮ್, ಅರ್ಧ ಇಡಿ ಮೆಂತ್ಯ ಸೊಪ್ಪು, 2 ಬಿರಿಯಾನಿ ಎಲೆ, ರುಬ್ಬಿಟ್ಟುಕೊಂಡ ಮಿಶ್ರಣ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ರೈಸ್ ಬಾತ್ ಮಾಡ್ಕೊಳ್ಳೋದಕ್ಕೆ ಮೊದಲು ಒಲೆ ಹಚ್ಚಿ ಕುಕ್ಕರನ್ನು ಇಟ್ಟು ಅದು ಬಿಸಿಯಾದ ನಂತರ 2 ಟೇಬಲ್ ಸ್ಪೂನ್ ಬೆಣ್ಣೆಯನ್ನು ಕುಕ್ಕರ್ಗೆ ಸೇರಿಸಿಕೊಂಡಿದ್ದೇನೆ. ನೀವು ಬೆಣ್ಣೆಯ ಬದಲು ಅಡಿಗೆ ಎಣ್ಣೆ ಸಹ ಸೇರಿಸ್ಕೋಬಹುದು. ಇದು ಕಾದ ನಂತರ ಕುಕ್ಕರ್ಗೆ ಮೆಂತ್ಯ ಸೊಪ್ಪನ್ನು ಸೇರಿಸಿ ಅದನ್ನು ಗರಿಗರಿ ಆಗುವವರೆಗೆ ಹುರಿದು ಅದಕ್ಕೆ ಬಿರಿಯಾನಿ ಎಲೆಯನ್ನು ಸೇರಿಸಬೇಕು. ಇದಾದ ನಂತರ ಕುಕ್ಕರ್ಗೆ ಈರುಳ್ಳಿಯನ್ನು ಸೇರಿಸಿಕೊಂಡು ಅದನ್ನು ಪೂರ್ತಿಯಾಗಿ ಬಾಡಿಸಬೇಕು. ಈರುಳ್ಳಿಯನ್ನು ಪೂರ್ತಿಯಾಗಿ ಬಾಡಿಸಿಕೊಂಡ ನಂತರ ಕುಕ್ಕರ್ಗೆ ರುಬ್ಬಿಟ್ಕೊಂಡ ಮಿಶ್ರಣವನ್ನು ಸೇರಿಸಿ ಅದರಿಂದ ಎಣ್ಣೆ ಹೊರ ಬರುವವರೆಗೂ ಬಾಡಿಸ್ಕೋಬೇಕಾಗತ್ತೆ. ಹೀಗೆ ನೀವು ಪೂರ್ತಿಯಾಗಿ ಬಾಡಿಸ್ಕೊಳ್ತಿದ್ರೆ ರೈಸ್ ಬಾತ್ ತಿನ್ನುವಾಗ ಕಹಿಯಾಗಿ ಹಾಗೂ ತಿನ್ನುವಾಗ ಅಷ್ಟು ರುಚಿ ಅನಿಸೋದಿಲ್ಲ. ಈ ಮೇಲಿನವರೆಗೂ ಗ್ಯಾಸ್ ಫ್ಲೇಮ್ ಹೈನಲ್ಲೇ ಇತ್ತು. ಈಗ ಲೋ ಮಾಡಿಕೊಂಡು ಮಸಾಲೆಯನ್ನು ಹುರಿದುಕೊಳ್ತಿದ್ದೇನೆ. ಮಸಾಲೆ ಹುರಿದುಕೊಳ್ಳುವಾಗ ನಿಮಗೇನಾದರೂ ಕುಕ್ಕರ್ ತಳ ಹಿಡಿತಿದೆ ಅಂತ ಅನಿಸಿದ್ರೆ 2 ಟೇಬಲ್ ಸ್ಪೂನ್ ನೀರನ್ನು ಬೆರೆಸ್ಕೊಂಡು ಮಸಾಲೆಯನ್ನು ಪೂರ್ತಿಯಾಗಿ ಹುರ್ಕೊಳ್ಬೇಕು. ನೆನ್ಪಿಡಿ, ನೀವು ಈ ಮಸಾಲೆಯನ್ನು ಪೂರ್ತಿಯಾಗಿ ಎಣ್ಣೆ ಬಿಡೋವರೆಗೂ ಹುರಿದಷ್ಟು ರೈಸ್ ಬಾತ್ ತಿನ್ನೋದಕ್ಕೆ ರುಚಿಯಾಗಿರುತ್ತೆ. ಇದಾದ ನಂತರ ಕುಕ್ಕರ್ಗೆ 1 ಟೇಬಲ್ ಸ್ಪೂನ್ ಉಪ್ಪನ್ನು ಸೇರಿಸ್ಕೊಂಡಿದ್ದೇನೆ. ಈಗ ಗ್ಯಾಸ್ ಫ್ಲೇಮನ್ನು ಪೂರ್ತಿಯಾಗಿ ಲೋ ಮಾಡಿ ಮಸಾಲೆಯನ್ನು ಹುರ್ಕೊಳ್ಳೋಣ. ಹೀಗೆ ಮಸಾಲೆಯನ್ನು ಪೂರ್ತಿಯಾಗಿ ಹುರಿದ ನಂತರ ಕುಕ್ಕರ್ಗೆ ಕಟ್ ಮಾಡಿ ಇಟ್ಕೊಂಡ ಕ್ಯಾಪ್ಸಿಕಮ್ ಅನ್ನು ಸೇರಿಸ್ಕೋಬೇಕು. ಸ್ವಲ್ಪ ಹೊತ್ತು ಹುರಿದ ಮೇಲೆ ಕುಕ್ಕರ್ಗೆ ಕಾಯಿಸಿಟ್ಕೊಂಡ ಬಿಸಿನೀರನ್ನು ಸೇರಿಸ್ಕೊಳ್ತಿದ್ದೇನೆ. ಬಿಸಿನೀರನ್ನು ಸೇರಿಸಿ ಒಂದು ಕುದಿ ಬರುವವರೆಗೂ ಫ್ಲೇಮನ್ನು ಹೈನಲ್ಲಿ ಇಟ್ಕೊಳ್ಳೋಣ. ಈ ಸಮಯದಲ್ಲಿ ನೀವು ರುಚಿಯನ್ನು ನೋಡ್ಕೋಬೇಕಾಗತ್ತೆ. ಉಪ್ಪೇನಾದರೂ ಕಮ್ಮಿ ಆಗಿದ್ರೆ ಉಪ್ಪು ಸೇರಿಸ್ಕೋಬಹುದು. ಹುಳಿ ಇನ್ನೂ ಬೇಕಾಯಿತು ಅಂತ ಅನ್ಸಿದ್ರೆ ಒಂದು ಅರ್ಧ ನಿಂಬೆಹಣ್ಣು ಕೂಡ ಸೇರಿಸ್ಕೋಬಹುದು. ಈಗ ಕುಕ್ಕರ್ನಲ್ಲಿ ನೀರು ಒಂದು ಬಾಯ್ಲ್ ಬಂದಾದ್ಮೇಲೆ ನಾವು ಇದಕ್ಕೆ ನೆನೆಸಿಟ್ಕೊಂಡ ಅಕ್ಕಿಯನ್ನು ಸೇರಿಸ್ಕೋಬೇಕು. ಈಗ ಕುಕ್ಕರ್ನಲ್ಲಿ ನೀರು ಒಂದು ಕುದಿ ಬಂದಾದ ನಂತರ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಫ್ಲೇಮನ್ನು ಮೀಡಿಯಂನಲ್ಲಿಟ್ಟು ಒಂದು ವಿಷಲ್ ತೆಗೆದುಕೊಳ್ಳೋಣ. ಈಗ ಕುಕ್ಕರ್ ಮುಚ್ಚಳವನ್ನು ಓಪನ್ ಮಾಡಿ ಅನ್ನವನ್ನು ಕಲಸ್ಕೊಂಡು ಸರ್ವ್ ಮಾಡಿಕೊಂಡ್ರೆ ರುಚಿ ರುಚಿಯಾದ ರೈಸ್ ಬಾತ್ ತಿನ್ನಲು ರೆಡಿ.
ಇದೇ ರೀತಿಯ ಟೇಸ್ಟಿ ರೆಸಿಪಿಗಳಿಗಾಗಿ ಕನ್ನಡ ಕುಕ್ಬುಕ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.